ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಅವರು ಸುಮ್ಮನೆ ಇದ್ರು. ಇವನು ಕೆದಕಿ ಕೇಳ್ತಿದ್ದಾನಲ್ಲ, ಇವನಿಗೆ ಮಾತ್ರ ದುಡ್ಡಿನ ವಿಷಯ ಗೊತ್ತಾಗಬಾರ್ದು. Sorry, Mama. ಚಿರೋ ಹುಷಾರಪ್ಪ. It's fine. ಏ ಚಿರೋ, ನೋಡ್ಕೊಂಡು ಹೋಗೋದಲ್ವನ? ಅವ್ರ ಕಾಲ ಮೇಲೆಲ್ಲ ಪಾಯಸ ಚೆಲ್ತಿಯಲ್ಲ. Sorry, ಅಪ್ಪ. ಅಯ್ಯೋ ಬಿಡ್ರಿ ಪಾಪ, ಯಾಕೆ ಬೈತೀರಾ? ಅವನಿಗೆ ಗೊತ್ತಾಗಲಿಲ್ಲ. ಜಯಂತ್ ಅವರೇ, ಮೇಲ್ಗಡೆ ರೂಮಲ್ಲಿ ವಾಶ್ರೂಮ್ ಇದೆ, ನೀವು ಕ್ಲೀನ್ ಮಾಡ್ಕೊಂಬನ್ನಿ. ಚಿರು ಹೋಗಿ ತೋರಿಸೋ. ಚಿರೋ, ಅವ್ನು ಕರ್ಕೊಂಡೋಗ. ಸರಿ ಬನ್ನಿ ಮಾಮ. ಅರೆ ಅದೆಲ್ಲ ಏನು ಬೇಡ, ಐ ವಿಲ್ ಮ್ಯಾನೇಜ್. ಥ್ಯಾಂಕ್ ಯು. ಚಿರು, ಹುಷಾರಾಗಿ ತರಬೇಕಲ್ವೇನಪ್ಪ ತರುವಾಗ? ತಾತ ನೋಡ್ಕೊಂಡೆ ಬಂದೆ, ಅದು ಹೆಂಗ್ ಇಡುವುದೇ ಗೊತ್ತಾಗ್ಲಿಲ್ಲ. ಒಂದು ಬಟ್ಟೆ ಏನಾರು ಕೊಡಮ್ಮ. ಅಪ್ಪ, ಹೇಗೋ ಬಚಾವಾದೆ. ಅಯ್ಯಯ್ಯೋ, ಇವು ನನ್ನ ರೂಮ್ಗೆ ಹೋಗಿರೋದಲ್ವಾ? ಬ್ಯಾಗ್ ಬೇರೆ ಎಲ್ಲಿ ಬಿದ್ದಿದೆ? ಅವ್ರು ಈ ಮಧ್ಯೆ ಹಂಗೆ ಏನೋ ನೆನ್ಪು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಓಡೋದ್ರು. ಸಂತೋಷ್ ಅವರೇ, ಏನು ಮಾಡ್ತಿದ್ದೀರಿ ಇಲ್ಲಿ? ಅದು ನೀವು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ರಲ್ಲ, ಅದಕ್ಕೆ. ಆಮೇಲೆ ಟವಲ್ ಬೇಕಲ್ವಾ, ಅದಕ್ಕೆ ನಿಮಗೆ ಟವಲ್ ಕೊಡೋಣ ಅಂತ. ಆಗಲೇ ಇರೋಒಂದು ಬ್ಯಾಗ್ ಇತ್ತಲ್ವಾ? ಹಾಂ ಇತ್ತು, ಅದು ನಮ್ಮ ಚಿರೋದು ಸ್ಕೂಲ್ ಬ್ಯಾಗು. ಎಲ್ಲಂದ್ರಲ್ಲಿ ಬಿಸಾಕಿರ್ತಾನೆ, ಅದಕ್ಕೆ ಎತ್ತಿಟ್ಟೆ. ಸ್ಕೂಲ್ ಬ್ಯಾಗ್ ಇದ್ದಂಗೆ ಇರಲಿಲ್ಲ ಸಂತೋಷ್ ಅವರೇ? ಇಲ್ಲ, ಅದು ಸ್ಕೂಲ್ ಬ್ಯಾಗೆ. ನಿಮಗೆ ಗಲೀಜು ಬೇರೆ ಆಗಲ್ವಲ್ಲ, ಅದಕ್ಕೆ. ಥ್ಯಾಂಕ್ ಯು. ಸಾರಿ, ನನಗೆ ಈ ಥರ ಅಸ್ತವ್ಯಸ್ತವಾಗಿದ್ದರೆ ಆಗೋದಿಲ್ಲ. ಹಾಂ, ನನಗೆ ಗೊತ್ತು. ನೀವೊಂದು 2 ದಿವಸ ನಮ್ಮ ಮನೇಲಿ ಇದ್ಬಿಟ್ರೆ ಇಡೀ ಮನೆಯೇ ಕ್ಲೀನ್ ಆಗಿಬಿಡುತ್ತೆ. ಶೋರ್, ನಿಮ್ಮ ಮನೆ ಕ್ಲೀನ್ ಆಗುತ್ತೆ, ನಮ್ಮ ಮನೆ ಪೂರ್ತಿ ಕೊಳಕಾಗ್ಬಿಡುತ್ತಲ್ಲ. ಹಾಂ, ನಡೀರಿ. ನೀವೇನು ಪಾಯಸ ಕೊಡೋದಿಲ್ಲ, ನಡೀರಿ ಪಾಯಸ ಕೊಡಿಬ. ಬನ್ನಿ. ಎಲ್ಲೇ ಸಿಕ್ಕಾಕೊಂಡ್ಬಿಡ್ತೀನೇನೋ ಅಂತ ಭಯ ಆಗೋಗಿತ್ತು. ಇವನು ಇಲ್ಲಿರೋವರೆಗೂ ನನಗೆ ಉಸಿರಾಡೋಕ್ಕೂ ಕಷ್ಟ. ಹೇಗಾದರೂ ಮಾಡಿ ಇವನ್ನ ಕಳಿಸ್ಬೇಕು. ನೋಡಿ ಮಾವ. ಬೇಡ, ಊಟನೇ ಜಾಸ್ತಿ ಆಯ್ತು ಹೇಳಿ ಅಂದರೆ.
ಅಳಿಯಂದ್ರೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಅದೇನೋ ಕಾಲನೇ ಕೂಡ ಬರಲಿಲ್ಲ. ಫೋನ್ ಮಾಡೋಣ ಅಂದ್ಕೊಳ್ತೀನಿ, ಪಾಪ ನೀವು ಬ್ಯುಸಿ ಇರ್ತೀರಾ, ಎಲ್ಲಿ ತೊಂದರೆ ಆಗುತ್ತೋ ಅಂತ ನಾನು ಫೋನೂ ಮಾಡೋಕ್ಕೆ ಹೋಗಲಿಲ್ಲ. ಅದೇನೆಂದರೆ ಏನು ಮಾವ, ಏನೋ ಹೇಳಬೇಕು ಅಂತಿದ್ದೀರಿ, ಮುಕ್ತವಾಗಿ ಹೇಳಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಜಾನು ಹೋದ್ಮೇಲೆ ನೀವು ಅವಳ ನೆನಪಲ್ಲೇ ಒಂಟಿಯಾಗಿ ಉಳಿದ್ಬಿಟ್ಟಿದ್ದೀರಾ. ನಿಮ್ಮನ್ನು ನೋಡಿದ್ರೆ ನಮಗೆ ತುಂಬ ದುಃಖ ಆಗುತ್ತೆ. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು. ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ದಯವಿಟ್ಟು ಆಗಿರೋದನ್ನೆಲ್ಲ ಮರೆತು ನೀವು ಇನ್ನೊಂದು ಮದುವೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಸರ್, ಜಾನ್ವಿ ಬದುಕಿದ್ದಾಳೆ ಸರ್. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ. ನೋಡಿ, ನಮ್ಮ ಮಗಳು ಜಾನುನ ನೀವೆಷ್ಟು ಪ್ರೀತಿಸ್ತಾ ಇದ್ರಿ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಏನು ಮಾಡ್ತೀರಾ? ನಮ್ಮ ಕೈಲಿ ಇಲ್ವಲ್ಲ. ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಲು. ಆಗಿದ್ದಾಗೋಯ್ತು, ಅದನ್ನು ಪಕ್ಕಕ್ಕಿಡಿ. ಎಷ್ಟು ದಿನ ಅಂತ ನೀವು ಅವಳ ನೆನಪಲ್ಲೇ ಹೀಗೆ ಒಂಟಿಯಾಗಿರ್ತೀರಾ? ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡಿಕೊಂಡು ಹೊಸ ಜೀವನ ಶುರು ಮಾಡಲಿ ಅಂತ ನಮ್ಮೆಲ್ಲರ ಆಸೆ. ನಿಮ್ಮ ಬಾಯಲ್ಲಿ ಮಾತುಗಳನ್ನು ಕೇಳ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ ಮಾವ, ದಿಸ್ ಇಸ್ ನಾಟ್ ರೈಟ್. ಇದು ಸರಿ ಇಲ್ಲ ಮಾವ. ಅಡಿ ಅಂದರೆ ಈಗ ನಿಮಗೆ ನಾನು ಮಾತಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನಿಸ್ತಿರ್ಬೋದು. ಸ್ವಲ್ಪ ವರ್ಷ ಕಳೆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂತ. ಕನಿಷ್ಠ ಪಕ್ಷ ಈ ವಿಷಯದ ಬಗ್ಗೆ ಒಂದ್ಸಲ ಯೋಚನೆನಾದರೂ ಮಾಡಿ. ಐ ಆಮ್ ಸಾರಿ ಮಾವ. ಇವತ್ತಾಗಲಿ ನಾಳೆ ಆಗಲಿ ಜಾನ್ವಿಯವರೊಬ್ಬರೇ ನನ್ನ ಹೆಂಡತಿ. ಲಕ್ಷ್ಮೀ